ಸರ್ ಇಲ್ಲಿ ತಮ್ಮ ಹೆಸರು? ರಾಜಪ್ಪ ಅಂತಂದು ಸರ್ ನಂದು. ನಮ್ದು ಎಲ್ಲಿ ಸರ್ ಮೂಲ? ನಮ್ಮದು ಪ್ರಾಪರ್ ನಂದು ಎಡೆಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ನೀವು ಆಯುರ್ವೇದಿಕ್ಕು ಎಲ್ಲ ಆಯುರ್ವೇದಿಕ್ ಪರಂಪರೆ ವೈದ್ಯ ಸರ್ ನಾನು. ಹರಪನಹಳ್ಳಿಯಲ್ಲಿ ನಾನು ರೂಮ್ ಮಾಡ್ಕೊಂಡು ಹರಪನಹಳ್ಳಿಯಲ್ಲೇ ಇರ್ತೀನಿ ನಾನು. ಪ್ರತಿಯೊಂದು ಕಾಯಿಲೆಗೂ ಔಷಧಿ ಕೊಡ್ತೀನಿ ಸರ್. ಸರ್ ಇದು ಪೈಲ್ಸಿಗೆ ಬರ್ತಕ್ಕಂಥದ್ದು ಸರ್. ಇದು ಪೈಲ್ಸಿಗೆ ಬರುತ್ತೆ ಇದು. ಈಗ ಬೇಲೂರಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀರಾ? ಬೇಲೂರಲ್ಲಿ 1ನೇ ತಾರೀಕು, ಪ್ರತಿ ತಿಂಗಳು 1ನೇ ತಾರೀಕು ಬೇಲೂರಲ್ಲಿ ಇದು ಮಂಜುನಾಥ ಚೌಟ್ರಿಯಲ್ಲಿ ಮಾಡ್ತೀವಿ. ಈಗ ರೋಗಿಗಳಿಗೆ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಯಾವ ಸಮಸ್ಯೆ ಇದ್ರು ಕಣ್ಣಿಗೆ ಹನಿ ಹಾಕ್ತೀನಿ. ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಹೇಳಿ. ಸರ್ ಇದು ಶುಗರಿಗೆ ಕೊಡ್ತೀನಿ, ಪೈಲ್ಸಿಗೆ ಕೊಡ್ತೀನಿ, ಗ್ಯಾಸ್ಟ್ರಿಕ್ಕಿಗೆ ಕೊಡ್ತೀನಿ, ಆಮೇಲೆ ಕಿಡ್ನಿ ಸ್ಟೋನಿಗೆ ಕೊಡ್ತೀನಿ, ಲಿವರ್ದು ಸಮಸ್ಯೆ ಇದ್ರೆ ಕೊಡ್ತೀನಿ, ಗ್ಯಾಸ್ಟ್ರಿಕ್ಕಿಗೆ ಕೊಡ್ತೀನಿ. ಎಲ್ಲ ಸಮಸ್ಯೆಗೂ ಇವು ಎಲ್ಲ ಟ್ಯಾಬ್ಲೆಟ್ಸ್ ಇರುತ್ತೆ ಸರ್. ಎಷ್ಟು ವರ್ಷದಿಂದ ನೀವು ಇದನ್ನ? ಸರ್ ನಾನು 30 ವರ್ಷದಿಂದ ಇದೇ ದಂಧೆನ ಮಾಡ್ತಿರೋದು. ಪ್ರತಿಯೊಂದು 23ನೇ ತಾರೀಕು ದಾವಣಗೆರೆಯಲ್ಲಿ ಇರ್ತೀವಿ, 24 ಹರಪನಹಳ್ಳಿಗೆ ಇರ್ತೀವಿ, 25 ಚಿತ್ರದುರ್ಗ, 26 ಹಿರಿಯೂರು ಮತ್ತು ಚಳ್ಳಕೆರೆ 2 ಹತ್ರ ನೋಡ್ತೀವಿ. ಈಗ ಹಲವಾರು ರೋಗಿಗಳಿಗೆ ಗುಣಮುಖ ಆಗಿದೆಯಾ ಸರ್? 100ಕ್ಕೆ 100 ಯಾವ್ದಾರೆ ಗಂಡಸಿಗೆ ಗುಣ ಆಗದಂಗ ಸುಳ್ಳು ಹೇಳಿ ಹೋಗ್ಬೋದು, ಆದರೆ ಹೆಣ್ಮಕ್ಳಿಗೆ ಗುಣ ಆಗದಂಗ ಆಯಿತು ಅಂದರೆ ಎಲ್ಲೋ ಹಾಟ್ಗಳಲ್ಲಿ ಅಂತಲೇ ಓಡಿ ಬರೋದು ಅವರು. ಯಾಕೆಂದರೆ ಅವರು ಯಾರನ್ನೋ ತಡೆದ್ರು ಗಂಡು ಮಕ್ಕಳು ಸುಳ್ಳೇಗಿ ಪಾರಾಗ್ಬೋದು, ಆದರೆ ಹೆಣ್ಮಕ್ಳಿಗೆ ಸುಳ್ಳು ಹೇಳಿ ಪಾರಾಗಕ್ಕಾಗಲ್ಲ. ಈ ತಿಂಗಳು ಯಾಕಂದ್ರೆ ನಾವು ಪ್ರತಿ ತಿಂಗಳು ಕ್ಯಾಂಪ್ ಮಾಡ್ತಿರ್ತೀವಿ ಇಲ್ಲಿ. ಪ್ರತಿ ತಿಂಗಳು ಅವ್ರಿಗೆ ಕಾಣಲೇಬೇಕು ನಾವು. ಹಂಗಾಗಿ ನಾವು ಏನಾರ ಅಂತಿಂತ ಔಷಧಿ ತಪ್ಪಂದ್ರೆ ಇದಾಗಲ್ಲ, ನಾವು ಪಾರಾಗೋದಿಲ್ಲ. ಹಂಗಾಗಿ ಪ್ರತಿ ತಿಂಗಳು ನಾವು ಬಂದು ನಾವು ಕೊರಿಯರ್ ಮುಖಾಂತರನೂ ಕಳಿಸ್ತೀವಿ. ಅವ್ರಿಗೆ ಇಲ್ಲಿ ಔಷಧಿ ಕೊಟ್ಟು ಹೋಗಿದ್ದಲ್ಲದೆ ಕೆಲವು ದುಡ್ಡು ತಂದಿರ್ತಾರೆ, ಅದು ಕೆಲವು ದುಡ್ಡು ತಂದಿರಲ್ಲ. ಅವ್ರಿಗೆ ಔಷಧಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತಾರೆ, ಮತ್ತೆ ಬೇಕಾದಾಗ ಕೊರಿಯರ್ ಮುಖಾಂತರ ತರಿಸ್ಕೊಂತಾರ. ಹೌದು, ಕೊರಿಯರ್ ಮುಖಾಂತರ ಕಳಿಸ್ತೀನಿ ಸರ್. ಪ್ರತಿ ತಿಂಗಳು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಪ್ರತಿ ತಿಂಗಳು ಇಲ್ಲಿ ಮಂಜುನಾಥ ಚೌಟ್ರಿಯಲ್ಲಿ ಇರುತ್ತೆ ಸರ್. ಆರೋಗ್ಯ ಸಮಸ್ಯೆ ಏನೇ ಇದ್ರು ಯಾವುದೇ ಸಮಸ್ಯೆ ಇರಲಿ ಸರ್, ಅಸ್ತಮ ಇರಲಿ, ಪೈಲ್ಸ್ ಇರಲಿ, ಶುಗರ್ ಇರಲಿ, ಗ್ಯಾಸ್ಟ್ರಿಕ್ ಇರಲಿ, ಕಣ್ಣಿನ ಪರೆ, ಕಣ್ಣೀರು ಸೋರೋದು, ಕಣ್ಣು ಕೆಂಪಾಗಿರೋದು, ದೂರದೃಷ್ಟಿ, ಸಮೀಪ ದೃಷ್ಟಿ, ಎಲ್ಲದಕ್ಕೂ ಇಲ್ಲಿ 1ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಇಲ್ಲಿ ಮಂಜುನಾಥ ಚೌಟ್ರಿಯಲ್ಲಿ ಬಂದು ಜನಸೇವೆ ಮಾಡ್ತೀವಿ ನಾವು. ಸರ್ ನನ್ನ ಹೆಸರು ಎಡೆಹಳ್ಳಿ ರಾಜಪ್ಪ ಅಂತಂದು, ಹರಪನಹಳ್ಳಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ನಂದು ಫೋನ್ ನಂಬರು 97 42 ಮತ್ತು 97 93 62. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು ಇರುತ್ತೆ. ಎಲ್ಲ ಪಡ್ಕನ ಅಂತಾರೋ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಯಸ್ಸು ಯಾವುದೂ ಇಲ್ಲ ಸರ್. ಕಣ್ಣಿಗೆ ಹಾಕ್ಸ್ಕೋಬೇಕಾದ್ರೆ 5 ವರ್ಷದ ಮೇಲ್ಪಟ್ಟು ಯಾರಾದರೂ ಹಾಕ್ಸ್ಕೋಬೋದು. ಸ್ಪೆಕ್ಟೇ ಬರಲ್ಲ, ಹಾಕ್ಸಂತ ಓದೋದಂಗಲ್ಲ, ಈ ಸ್ಪೆಕ್ಟೇ ಬರಲ್ಲ. ಯಾವ ವಯಸ್ಸು 100 ವರ್ಷ ಆಗಿರುವಲ್ದಾಗ 5 ವರ್ಷದ ಮೇಲ್ಪಟ್ಟು 100 ವರ್ಷದ ಮಟ್ಟ ಬೇಕಾದ್ರೆ ಹಾಕ್ಸ್ಕೋಬೋದು. ಹೌದು, ಕಡಿಮೆ ಆಗುತ್ತೆ ಸರ್. ಅದು ಶುಗರ್ಗೆ ಟ್ಯಾಬ್ಲೆಟ್ಸು ಕೊಡ್ತೀನಿ, ಪೌಡ್ರು ಕೊಡ್ತೀನಿ. ಪೌಡ್ರ್ ಎಲ್ಲ ಆಯುರ್ವೇದಿಕ್ ಸರ್. ಪೌಡ್ರ್ ಆದರೆ ಡಿಕಾಸನ್ ಮಾಡ್ಕೊಂಡು ಕುಡಿಬೇಕು, ಟೀ ಮಾಡ್ಕೊಂಡು ಕುಡಿತೇವಲ್ಲ ಹಂಗೆ. ಗುಳಿಗೆ ಆದರೆ ನೀರಿನಲ್ಲಿ ನುಂಗ್ಬೋದು ಸರ್. ಇದು ಶುಗರಿಗೆ ಬರ್ತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಅಂತಂದು ಬರುತ್ತೆ ನೋಡಿ ಸರ್. ಇದು ಶುಗರ್ಗೆ. ಆಮೇಲೆ ಇದು ಸರ್, ಇದು ಪೈಲ್ಸ್ಗೆ ಸರ್. ಇದು ಪೈಲ್ಸಿನ ಸರ್. ಸರ್ ಇದು ಶುಗರಿಂದು. ಪೈಲ್ಸ್ಗೆ ಆದರೆ 2 ತಿಂಗಳ ಸರ್. ಹೌದು, ಸಂಜೆನೆ ಮುಂಜಾನೆ ತಗೋಬೇಕು ಸರ್. ಊಟ ಆದ್ಮೇಲೆ ತಗೋಬೇಕು. ಪಥ್ಯ ಮಾಡ್ಬೇಕು. ಇದಕ್ಕೆ ಪೈಲ್ಸಿಗೆ ಮಾತ್ರ ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಇದು ಗೋಧಿ ಚಪಾತಿ, ಚಿಕನ್ನು ಇವನ್ನೆಲ್ಲ ಬಿಡಬೇಕು 2 ತಿಂಗಳು ಆಯ್ತು. ಇದು ಶುಗರಿಗೆ ಯಾವಪ್ಪ ಇದನ್ನು ಮಾಡಂಗಿಲ್ಲ, ಸ್ವಲ್ಪ ಇದು ಮಾಡಿದ್ರೆ ಸಾಕು. ಅವ್ರು ಮಾಮೂಲಿ ಹೆಂಗ ಊಟ ಮಾಡೋದು ಎಲ್ಲ ಊಟ ಮಾಡ್ಬೋದು. ರೊಟ್ಟಿ ಮುದ್ದೆ
ಶುಗರಿಗೆ 1 ವರ್ಷ ತಗೋಬೇಕು ಸರ್. ಈಗ 6 ತಿಂಗಳಿಗೆ ಗುಣಮುಖ ಆಗುತ್ತೆ ಒಬ್ಬೊಬ್ಬರಿಗೆ. 6 ತಿಂಗಳಿಗೆ ಗುಣಮುಖ ಯಾಕೆ ಆಗಲ್ಲ ಅಂದ್ರೆ, ಈಗ ನಾವು ಫಿಲ್ಟರ್ ನೀರು ಕುಡಿಯೋದ್ರಿಂದ ದೇಹ ಎಲ್ಲ ಸಪ್ಪೆ ಆಗಿರುತ್ತೆ. ಆ ದೇಹ ಎಲ್ಲ ಸಪ್ಪೆ ಆಗಿರೋದ್ರಿಂದ ಜಲ್ದಿ ನಮಗೆ ಮೆಡಿಸಿನ್ ಗಡ ಹಿಡಿಯಲ್ಲ. ಅದಕ್ಕೆ 1 ವರ್ಷ 20 ತಗೋಬೇಕು. ಆಮೇಲೆ ಲಿವರ್ ಸರ್, ಕಿಡ್ನಿ ಸ್ಟೋನ್ ಸರ್, ಕಿಡ್ನಿ ಸ್ಟೋನ್ಗಿರುತ್ತೆ. ಕಿಡ್ನಿ ಸ್ಟೋನ್ ಇದು 3 ತಿಂಗಳು ತಗೋಬೇಕು ಸರ್. ಇದು ಕಿಡ್ನಿ ಸ್ಟೋನ್ ಇಂದು. ಇದೆಲ್ಲ ಈಗ ಏನು ಇರ್ತಾರಲ್ಲ ಪೇಷಂಟ್ಗಳು ಎಲ್ಲ ಬೇಕು ಅಂದ್ರೆ ಅವರಿಗೆ 1ನೇ ತಾರೀಕು ಇಲ್ಲಿ ಬೇಲೂರಲ್ಲಿ ಮಂಜುನಾಥ ಚೌಟ್ರಿಯಲ್ಲಿ ಇರ್ತೀವಲ್ಲ, ಕಣ್ಣಿಗೆ ಡ್ರಾಪ್ ಹಾಕಕ್ ಬಂದಿರ್ತೀವಲ್ಲ, ಎಲ್ಲ ಮೆಡಿಸಿನ್ ಇರುತ್ತೆ ಸರ್. ಕಣ್ಣಿಂದ ಇರುತ್ತೆ, ಶುಗರಿಂದ ಇರುತ್ತೆ, ಗ್ಯಾಸ್ಟ್ರಿಕ್ ಇಂದ ಇರುತ್ತೆ, ಪೈಲ್ಸ್ ಇಂದ ಇರುತ್ತೆ, ಲಿವರ್ ಇಂದ ಇರುತ್ತೆ, ಕಿಡ್ನಿ ಸ್ಟೋನ್ ಇಂದ ಇರುತ್ತೆ. ಎಲ್ಲ ಔಷಧಿನೂ ಇಲ್ಲೇ ಇರುತ್ತೆ. ನೀವು ಬರ್ತಾರೆ ನಮ್ಮ ಜೊತೆಗೆ, ಬೇರೆ ಇನ್ನೂ 2-3 ಇರ್ತಾರೆ ಸರ್. ಸರ್ ಬಸ್ ಸ್ಟ್ಯಾಂಡ್ನಿಂದ ಬೇಲೂರಿನಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಹೋಗ್ತಾ ಎಡಗಡೆ ಬರ್ತಕ್ಕಂಥ ಹೇಮಾವತಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಪ್ರತಿ ತಿಂಗಳು 1ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಕಣ್ಣಿನ ಹನಿ ಹಾಕುವ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಪೈಲ್ಸು, ಶುಗರು, ಗ್ಯಾಸ್ಟ್ರಿಕ್ಕು, ಕಿಡ್ನಿ ಸ್ಟೋನು, ಅಸ್ತಮ, ಇವೆಲ್ಲದಕ್ಕೂ ಔಷಧಿನೂ ಅಲ್ಲೇ ಇರುತ್ತೆ. ಎಲ್ಲ ಜನಗಳು ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಟೈಮಿಂಗ್ಸು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ಇರುತ್ತೆ. ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಇಲ್ಲಿ ಕಣ್ಣಿನ ಕಾರ್ಯಕ್ರಮ, ಹನಿ ಕಾರ್ಯಕ್ರಮ ನಡೀತೈತಿ. ಇಲ್ಲಿ ಪ್ರತಿ ತಿಂಗಳು ಕ್ಯಾಂಪ್ ಇರುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಅಂತ ಹೇಳಿ, ನಮ್ಮ ತಂದೆಯವರ ಟ್ರಸ್ಟ್ನ ಹೆಸರಲ್ಲಿ BC ಮಂಜುನಾಥ್ ಅವರ ಸೇವಾ ಟ್ರಸ್ಟ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವರು ರಾಜಪ್ಪನವರು ಅಂತ ಹೇಳಿ ನಾಟಿ ವೈದ್ಯರು, ಪರಂಪರಾ ಆಯುರ್ವೇದಿಕ್ ವೈದ್ಯರು. ಇವರು ಸಾಕಷ್ಟು ಕಡೆ ಅವರ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಅರಸೀಕೆರೆಯಲ್ಲಿ ಕೊಡ್ತಾರೆ ಪ್ರತಿ ತಿಂಗಳು 29ನೇ ತಾರೀಕು, ಅರಸೀಕೆರೆ ಚಿತ್ರದುರ್ಗ. ಆಮೇಲೆ 30ನೇ ತಾರೀಕು ಬೆಂಗಳೂರಲ್ಲಿ ಕೊಡ್ತಾರೆ. ಹಾಗೆ ತಿಂಗಳಲ್ಲಿ ಅನೇಕ ದಿನಾಂಕಗಳಲ್ಲಿ ಅವರು ಒಂದೊಂದು ಊರಿಗೆ ಸೀಮಿತವಾಗಿ ಅಲ್ಲಿಗೆ ಬಂದು ಎಲ್ಲ ಈ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ನನ್ನ ಸ್ನೇಹಿತರು ಅರಸೀಕೆರೆಯವರು ಮತ್ತು ದಾವಣಗೆರೆಯವರೆಲ್ಲ ಕೂಡ ಇವರ ಬಗ್ಗೆ ಹೇಳಿದರು, ನಾನು ತಿಳ್ಕೊಂಡಿದ್ದೆ. ಹಾಗೆ ಇವ್ರದ್ದು ಯೂಟ್ಯೂಬ್ ಲಿಂಕ್ಗಳು ಕೂಡ ಇದೆ. ಹಾಗೆ ತುಂಬ ಅತ್ಯಂತ ಕಡಿಮೆ ದರದಲ್ಲಿ ಇವರು ಔಷಧಿಗಳನ್ನ ಕೊಡ್ತಾರೆ. ಕಣ್ಣಿಗೆ ಡ್ರಾಪ್ಸ್ ಹಾಕೋದಿರಲಿ, ಆಮೇಲೆ ಕಿಡ್ನಿ ಸ್ಟೋನ್ಸಿಗಾಗಲಿ, ಗ್ಯಾಸ್ಟ್ರಿಕ್ ಆಗಲಿ, ಪೈಲ್ಸಿಗಾಗಲಿ, ಪ್ರತಿಯೊಂದಕ್ಕೂ ಮಂಡಿ ನೋವು, ಬೆನ್ನೋವು ಎಲ್ಲದಕ್ಕೂ ಔಷಧಿಗಳನ್ನ ಕೊಡ್ತಾರೆ. ಭಾಳ ಶೀಘ್ರವಾಗಿ ಗುಣಮುಖರು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು 1ನೇ ತಾರೀಕಿಗೆ ಬೇಲೂರಿಗೆ ಬರ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ. ಹಾಗಾಗಿ ಈ ಬರುವಂತಹ ಜುಲೈ 1ನೇ ತಾರೀಕಿಗೆ ನಮ್ಮ ಹೇಮಾವತಿ ಮಂಜುನಾಥ್ ಕಲ್ಯಾಣ ಮಂಟಪದಲ್ಲಿ ಅವರು ತಮ್ಮ ಎಲ್ಲ ಯಾರೇ ಬಂದರೂ ಕೂಡ ನೋಡಿ ಅವರಿಗೆ ಯಾವ ಥರ ಔಷಧಿ ಕೊಡಬೇಕು ಅಂತ ಹೇಳಿ ಕೊಡ್ತಾರೆ. ಅತ್ಯಂತ ಕಡಿಮೆಯ ದರದಲ್ಲಿರ್ತದೆ. ಹಾಗಾಗಿ ನಮ್ಮ ಬೇಲೂರಿನ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ, ಹಳ್ಳಿಯಿಂದನೂ ಕೂಡ ಅವ್ರಿಗೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ತುಂಬ ಕಡಿಮೆ ದರದಲ್ಲಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಕೂಡ ಈ ಒಂದು ಜಾಗವನ್ನು ಕೊಡಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ನೀವು ಬರುವಂಥ ಬೇಲೂರಿನ ಎಲ್ಲ ಜನರಿಗೆ ಇದು ಸದುಪಯೋಗ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಬಂದು ನೀವು 1ನೇ ತಾರೀಕು ಬಂದರೆ ಅವರನ್ನೇ ಮುಕ್ತವಾಗಿ ಭೇಟಿ ಮಾಡ್ಬೋದು. ಹಾಗೆ ಏನೇ ತೊಂದರೆ ಇದ್ದರೂ ಕೂಡ ಹೇಳ್ಬೋದು, ಮದ್ದುಗಳನ್ನ ಸಹ ತಗೊಳ್ಬೋದು. ಪ್ರತಿ ತಿಂಗಳು 1ನೇ ತಾರೀಕು ಬೇಲೂರಿಗೆ ಬರ್ತೀನಿ ಅಂತ ಹೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಧನ್ಯವಾದ.